ಏನಿದು ತೀರ್ಥಹಳ್ಳಿಯಲ್ಲಿ ಇರ್ತಕ್ಕಂತಹ ಒಂದು ಗಾಂಧಿನಗರ ಅಂತ ಹೇಳಿ ಪ್ರದೇಶ, ಇಂದಿರಾನಗರ ಮತ್ತು ಗಾಂಧಿನಗರ ಅಕ್ಕಪಕ್ಕದ ಏರಿಯಾ ಇರ್ತಕ್ಕಂಥದ್ದು. ಈ ಏರಿಯಾದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಕಳೆದ ರಾತ್ರಿ 2:30 ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸಿತದೆ. ಗುಡ್ಡ ಕುಸಿತ ಕೆಳಗಡೆ ಒಂದು 3-4 ಮನೆಗಳಿದ್ವು. ಆ ಮನೆಗಳಿರ್ತಕ್ಕಂಥ ಜಾಗದಲ್ಲಿ ಸುಮಾರು 21ಕ್ಕೂ ಹೆಚ್ಚು ಕಾರ್ಮಿಕರು ಬೇರೆ ಬೇರೆ ಅಂದರೆ ಗಂಗಾವತಿ, ರಾಯಚೂರು, ಜಗಳೂರು ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಿರತಕ್ಕಂಥ ಕಾರ್ಮಿಕರು ವಾಸವಾಗಿದ್ದರು. ಆ ವಾಸವಾಗಿರ್ತಕ್ಕಂಥ ಕಾರ್ಮಿಕರು ಏನಿದ್ರು ಅವರು ಇಲ್ಲಿ ವಾಸ ಮಾಡೋ ಸಂದರ್ಭದಲ್ಲಿ ರಾತ್ರಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಅದಕ್ಕೊಂದು ಆ ಗುಡ್ಡದ ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ವಾಲ್ ಹಾಕಿದ್ದಾರೆ. ಆ ವಾಲ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗದಲ್ಲಿನೇ ಒಂದು ಶೆಡ್ಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕಿದ್ದ ಹಾಗೆ ಮಳೆ ನೀರು ಹೆಚ್ಚಾಗಿ ಅದು ಯಾವಾಗ ಗುಡ್ಡ ಕುಸಿಲಿಕ್ಕೆ ಪ್ರಾರಂಭವಾಯಿತು ಆ ಕಾಂಕ್ರೀಟ್ ವಾಲು ಈ ಶೆಡ್ಗಳ ಮೇಲೆ ವಾಲ್ಕೊಳ್ಳೋಕ್ಕೆ ಪ್ರಾರಂಭ ಆಗಿದೆ. ಅದೇ ಪಕ್ಕದಲ್ಲಿ ರಮೇಶ್ ಅನ್ನೋರ ಮನೆ ಇತ್ತು. ಆ ಮನೆ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಯಾವಾಗ ಈ ಗಂಗಾವತಿ ಮೂಲದ ಮಲ್ಲಿಕಾರ್ಜುನ್, ನಾಗವೇಣಿ ಮತ್ತು 3 ವರ್ಷದ ಮಗು ಸಂತೋಷ್ ಅಂತ ಈ 3 ಜನ ಇರ್ತಕ್ಕಂಥ ಮನೆ ಮೇಲೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಅವರು ಸಂಪೂರ್ಣ ಅಲ್ಲಿ ನೆಲ ಸಮಾಧಿ ಆಗಿದ್ದಾರೆ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ತಕ್ಷಣವೇ ಮಾಹಿತಿ ತೆಗೆದುಕೊಂಡು ಸುಮಾರು 15ಕ್ಕೂ ಹೆಚ್ಚು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 3 ಗಂಟೆಯಿಂದ ಕಾರ್ಯಾಚರಣೆ ನಡೆದಿದೆ. ಅಷ್ಟು ಕಾರ್ಯಾಚರಣೆ ನಡೆದ ಸಂದರ್ಭದಲ್ಲಿ ಯಾವಾಗ ಅಲ್ಲಿಂದ ಇಲ್ಲಿವರೆಗೂ ಈಗ 1 ಗಂಟೆ ಆಗ್ತಾ ಬಂತು. ಈ ಸಂದರ್ಭದಲ್ಲೂ ಕೂಡ ಕಾರ್ಯಾಚರಣೆ ಈಗ ಕೆಲವೇ ನಿಮಿಷಗಳ ಮೊದಲು 3 ಜನರ ಮೃತದೇಹವನ್ನು ಪತ್ತೆ ಮಾಡಿದ್ದಾರೆ. ಏನು ಸ್ಥಳೀಯ ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು, ಶಿವಮೊಗ್ಗ ಎಸಿ ಸತ್ಯನಾರಾಯಣ ಅವರು, ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಸೇರಿದಂತೆ ಜನಪ್ರತಿನಿಧಿಗಳು, ತಹಸೀಲ್ದಾರ್ ಎಲ್ಲರೂ ಕೂಡ ಇಲ್ಲೇ ಮೊಕ್ಕಾಂ ಹೂಡಿ ವಿವಿಧ ತಂಡಗಳಲ್ಲಿ ಕೆಲಸ ಮಾಡಿ ಅಗ್ನಿಶಾಮಕ ದಳದವರ ಕಾರ್ಯಾಚರಣೆ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿದೆ ಅಂತಲೇ ಹೇಳ್ಬೋದು. ಒಂದು ಹಂತದಲ್ಲಿ ಇವರ ಒಂದು ಪರಿಶೋಧನೆ ಕಾರ್ಯ ಸಾಕಷ್ಟು ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ. ಈಗ ಈ ಬಗ್ಗೆ ನಾವು ಇಲ್ಲೇ ಸ್ಥಳೀಯರಾಗಿರ್ತಕ್ಕಂಥ ಶಾಸಕರನ್ನ ಎಲ್ಲರನ್ನೂ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಒಂದು ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಒಂದು ಹಂತದಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಇಟಾಚಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಟಾಚಿಗಳು ಇಲ್ಲೇನು ಕಾರ್ಯಾಚರಣೆ ನಡೆದಿರ್ತಕ್ಕಂಥ ಸ್ಥಳ ಇದೆ, ಸ್ಥಳದಲ್ಲೇ ಆಗಿದ್ದು. ಇಲ್ಲೇ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತಿರೋದು. ಆ JCBಯನ್ನು ಬಳಸಿದ್ರು. JCBನ ಬಳಸಿ ಆ ಸ್ಲ್ಯಾಬನ್ನು ಸರಿಸಿ ಆ ನಂತರದಲ್ಲಿ ಈ ಸಣ್ಣ ಇಟಾಚಿಗಳ ಮೂಲಕ ಮಣ್ಣನ್ನು ತೆರವುಗೊಳಿಸಿ ನಂತರ ಈ ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲ ಆಗಿದೆ. ಈಗ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಇದು ಮಾಡ್ತಾ ಇದ್ದಾರೆ. ಹೇಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಈ ಭಾಗದಲ್ಲಿ ಈ ಬಗ್ಗೆ ಇಲ್ಲ ಅಂತ ಹೇಳಿ ಸ್ವಾಮಿ, ಬೆಳಗಿನ ಜಾವ 3:30 ಗಂಟೆಗೆ ಸರಿಯಾಗಿ ನಮ್ಮ ಈ ಭಾಗದ ಸದಸ್ಯರಾದಂಥ ರಹಮತುಲ್ಲಾ ಆಸಾದ್ ಅವರು ಫೋನ್ ಮಾಡಿ ಕರೆಸಿದ್ರು ಸರ್. ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಾವು ಮತ್ತೆ ನಮ್ಮ ಉಪಾಧ್ಯಕ್ಷರು, ನಮ್ಮ ಈ ಪಕ್ಕದಲ್ಲೇ ಇರುವಂಥ ಶಬ್ನಮ್ ಮೇಡಮ್ ಅವರು ಪಟ್ಟಣ ಪಂಚಾಯತಿ ಮತ್ತೆ ಅದು 3:30 ಗಂಟೆಗೆ ಬಂದ್ಬೇಕಾದ್ರೆ ಎಲ್ಲ 3 ಜನನು ಅಡಿಗಿದ್ರು. ಅದರೊಳಗೆ ಒಬ್ಬನಿಗೆ ಮಾತ್ರ ನಾವು ಮೇಲೆತ್ತಿ ಅಂತ ಕೆಲಸ ಮಾಡಿದ್ವಿ. ಆಮೇಲೆ ಈಗ ಮತ್ತೆ ನಿಮ್ಮ ಎದುರಿಗೆ 3 ಜನನ ಈಗ ಮೇಲೆತ್ತಿದ್ದೀವಿ. ಈ ಮಳೆನೇ ಅದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬಾಡಿ ಸಿಕ್ಕಿದೆ. ಅವ್ರ ಕುಟುಂಬಸ್ಥರಿಗೆ ಯಾವ ರೀತಿ ಪರಿಹಾರದ ವ್ಯವಸ್ಥೆ ಆಗಿದೆ? ಈಗ ಬಾಡಿನ ಅವ್ರ ಕಡೆಯವರಿಗೆ ನಾವು ಫೋನ್ ಮಾಡಿ ಬರ ಕೇಳಿ ಆಗಿದೆ. ಈಗ ಪೋಸ್ಟ್ ಮಾರ್ಟಮ್ ಆದ್ರ ಮೇಲೆ ನಾವು ಮತ್ತೆ ಶಾಸಕರು ಮತ್ತೆ ನಮ್ಮ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರೆಲ್ಲ ಒಟ್ಟಿಗೆ ಕೂತು ಒಂದು ತೀರ್ಮಾನ ತಗೊಂಡು ಅದು ಏನಾಗುತ್ತೆ ಅಂತೇಳಿ ಅದು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಮಾತಾಡ್ತಿದ್ದಾರೆ. ಅವರು ಫೈರ್ ಡಿಪಾರ್ಟ್ಮೆಂಟ್ ಮಾತಾಡ್ತಿರೋದನ್ನ ನೀವು ಕೇಳಿಸ್ಕೊಳ್ಳೋದಂತೆ. ನಿಧಾನಕ್ಕೆ ಕಾರ್ಯಾಚರಣೆ ಮಾಡಿ ಅಲ್ಲಿಂದ ಎಲ್ಲಾನು ಮಣ್ಣೆಲ್ಲ ತೆಗೆದು ಅಲ್ಲಿ ಬಾಡಿನ ಟ್ರೇಸ್ ಮಾಡಿ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಎಲ್ಲ ಒಟ್ಟಿಗೆ ಇತ್ತು. ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿ ಹಿಂದೆ ಮುಂದೆ ಎಲ್ಲ ಒಟ್ಟಿಗೆ ಇತ್ತು ಬಾಡಿ. ತಾಯಿ ಮಗು ಜೊತೆಲಿ ಇತ್ತು. ಮಗು ಫಸ್ಟು ಗಂಡು ಏನಿದ್ರು ಅವ್ರು ಫಸ್ಟ್ ಸಿಕ್ತು, ಬಾಡಿ ಸಿಕ್ತು. ಅದಾದ ನಂತರ ತಾಯಿ ಮಗು ಜೊತೆಲೇ ಇತ್ತು, ಅಪ್ಕೊಂಡಿದ್ರು. ಅವ್ರನ್ನೂ ಕೂಡ ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಏನು ಸಮಸ್ಯೆ ಇಲ್ಲ. ಸುಮಾರು ಒಂದು 6:30 ಗಂಟೆ ಸತತವಾಗಿ ಕಾರ್ಯಾಚರಣೆ ಮಾಡಿದ್ದೀವಿ. ಈಗೆಲ್ಲನೂ ಬಹುಶಃ ಕಂಪ್ಲೀಟ್ ಆಗಿದೆ. ಇನ್ಯಾರು ಟ್ರ್ಯಾಪ್ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದೀವಿ. ಅಶೋಕ್ ಕುಮಾರ್ ಬಿಆರ್ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶಿವಮೊಗ್ಗ. ಅಶೋಕ್ ಕುಮಾರ್ ಅವರು ಜಿಲ್ಲಾ ಇವರಿದ್ದಾರೆ ಅಗ್ನಿಶಾಮಕ ದಳ ಕಾರ್ಯಾಚರಣೆ ಮಾಡತಕ್ಕಂಥವ್ರು. ಅವರು ಈ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನ ಹೇಳ್ತಾರೆ. ಸರ್, ಕಾರ್ಯಾಚರಣೆ ಹೇಗಾಯ್ತು? ನಮಗೆ ಸುಮಾರು ಬೆಳಗಿನ ಜಾವ 4:15ಗೆ ತೀರ್ಥಹಳ್ಳಿ ಅಗ್ನಿಶಾಮಕ ಠಾಣೆಗೆ ಕರೆ ಬಂತು. ಕೂಡಲೇ ನಾವು ನಮ್ಮ ಅಗ್ನಿಶಾಮಕ ಠಾಣೆ ಶಿವಮೊಗ್ಗ ಅವರು ತೀರ್ಥಹಳ್ಳಿಯವರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗಿ ಕಂಪ್ಲೀಟಾಗಿ ರಿಟರ್ನಿಂಗ್ ವಾಲ್ ಕಂಪ್ಲೀಟಾಗಿ ಬಿದ್ದು ಒಳಗಡೆ ಟ್ರಾಪ್ ಆಗಿರ್ತಾರೆ ಅಂತ ಗೊತ್ತಾಯಿತು. ಅಲ್ಲಿ ಇನ್ನೊಬ್ಬ ಏನಪ್ಪ ಅಂತ ಹೇಳಿದ್ರೆ ಆಚೆ ಬರಲಿಕ್ಕೆ ಹೋಗಿ ಕಾಲು ಮತ್ತು ಬಾಡಿ ಎಲ್ಲನೂ ಒಂದು ಕಡೆ ಟ್ರಾಪ್ ಆಗಿ ಜೀವಂತವಾಗಿ ಕಾಣಿಸ್ತಾ ಇದ್ರು. ಅವ್ರನ್ನ ಇಮಿಡಿಯೇಟಾಗಿ ರೆಸ್ಕ್ಯೂ ಮಾಡುವಂಥ ಕೆಲಸ ಆಯಿತು. ಸರ್ ನಮಸ್ತೆ ಸರ್. ರೆಸ್ಕ್ಯೂ ಮಾಡುವಂಥ ಕೆಲಸ ಆಯಿತು.
ತದನಂತರ ನಮ್ಮ ಹಿರಿಯ ಅಧಿಕಾರಿಗಳಂತೆ ಶಿವಮೊಗ್ಗ ಮತ್ತು ಹೊಸನಗರದಿಂದ ಹೆಚ್ಚುವರಿಯಾಗಿ ವಾಹನ ಮತ್ತು ಸಿಬ್ಬಂದಿಯವರಿಗೆ ಕರೆಸಿ ಸತತ 6.5 ಗಂಟೆ ಕಾರ್ಯಾಚರಣೆ ಮಾಡಿದ್ದೀವಿ. ಹಾಗಾಗಿ ಯಶಸ್ವಿಯಾಗಿ ಅಲ್ಲಿರುವಂಥ ಟ್ರ್ಯಾಪ್ ಆದಂಥ ಎಲ್ಲ ಬಾಡೀಸು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಯಾವುದೂ ಬಾಡಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಸ್ಥಳೀಯ ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರು, ಮಾಜಿ ಗೃಹ ಸಚಿವರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಾ ಮತ್ತು ಯಾವ ರೀತಿ ಈ ರೀತಿ ಅವಘಡಗಳ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಬೆಳಗಿನ ಜಾವ 5 ಗಂಟೆಯಿಂದ ಸುಮಾರು 8 ಗಂಟೆಗಳ ಕಾಲ ನಮ್ಮ ಫೈರ್ ಫೋರ್ಸು, ಪೊಲೀಸು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವಾಲಂಟಿಯರ್ಸ್ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅವರು ಬಹಳ ಅಪಾಯಕಾರಿ ಸನ್ನಿವೇಶ ಇತ್ತು ಅಲ್ಲಿ. ಮತ್ತೆ ಕುಸಿದು ಬರುವಂಥ ಸ್ಥಿತಿ, 15-20 ಅಡಿ ಆಳದಲ್ಲಿ ಶವಗಳು ಸಿಕ್ಕಿದ್ದಾವೆ. ಇಷ್ಟೊತ್ತು ಕೂಡ ಅವ್ಯಾಹತವಾಗಿ 8 ಗಂಟೆಗಳ ಕಾಲ ತಮ್ಮ ಜೀವದ ಹಂಗನ್ನು ಕೂಡ ತೊರೆದು ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಫೈರ್ ಡಿಪಾರ್ಟ್ಮೆಂಟಿಗೆ, ವಿವಿಧ ಇಲಾಖೆಗೆ, ಎಲ್ಲರಿಗೂ ಕೂಡ ಒಬ್ಬ ಶಾಸಕನಾಗಿ ನಾನು ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಈ ಘಟನೆ ಹಿನ್ನೆಲೆ ಪರಿಹಾರದ ಕ್ರಮ ಏನೇನಾಗಿದೆ? ಸರ್, ಬೆಳಿಗ್ಗೆ 8 ಗಂಟೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಫೋನ್ ಮೂಲಕ, ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಇದರ ಸ್ಥಿತಿಯನ್ನು ಅವರಿಗೆ ಹೇಳಿದ್ದೇನೆ. ಅವರಿಗೆ ಒತ್ತಾಯ ಮಾಡಿದ್ದೇನೆ ಸರ್ಕಾರದ ಕಡೆಯಿಂದ ಆ ಮೃತ ಕುಟುಂಬಗಳಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ. ಖಂಡಿತ ನಾನು ಕೊಡ್ತೀನಿ, DC-ಯಿಂದ ರಿಪೋರ್ಟ್ ತರಿಸಿ ಅವೆಲ್ಲವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಪಿದ್ದಾರೆ. ಆ ಕುಟುಂಬಕ್ಕೆ ನೆರವು ಸರ್ಕಾರದ ಕಡೆಯಿಂದ ಖಂಡಿತವಾಗೂ ಸಿಗ್ತದೆ. ಸರ್, ಇಲ್ಲಿ 21ಕ್ಕೂ ಹೆಚ್ಚು ಜನ ಕಾರ್ಮಿಕರು ವಾಸವಾಗಿದ್ರು. ಅವ್ರಿಗೆ ಏನು ವ್ಯವಸ್ಥೆ ಆಗಿದೆ? ಅವ್ರ ಪಾಪ ಎಲ್ಲ ತಪ್ಪಿಸಿ ಹೊರಗೆ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಬೇರೆ ಕಡೆ ಇಡುವಂಥ ಕೆಲಸ ಮತ್ತು ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡಿ ಗಂಗಾವತಿಗೆ ಕಳಿಸೋವರಿಗೆ ನಾವೆಲ್ಲರೂ ಕೂಡ ಇರ್ತೇವೆ. ಆ ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ಸರ್ಕಾರ ಈಗ ಏನಾದರೂ ಪರಿಹಾರ ಘೋಷಣೆ ಮಾಡಿದೆಯಾ? ಇಲ್ಲ, ಇದುವರೆಗೂ ಪರಿಹಾರ ಘೋಷಣೆ ಮಾಡಲಿಲ್ಲ. ಅಧಿಕೃತವಾಗಿ ತಾವು ಹೇಳಬೇಕು ಇವತ್ತು ಅಂತ ಹೇಳಿದ್ದೀನಿ. ನಾನು ಖಂಡಿತವಾಗೂ ಮಾತಾಡ್ತೀನಿ, ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ರಿಪೋರ್ಟ್ ತರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸರ್, ಮಲೆನಾಡಲ್ಲಿ ಗುಡ್ಡ ಕುಸಿತ ಪ್ರಕರಣ ಹೆಚ್ಚಾಗ್ತಾ ಇದೆ. ಹಿಂದೆ ಹೆಗಲೆತ್ತಿನಲ್ಲಾಗಿತ್ತು, ನಿಟ್ಟೂರು ಬಳಿ ಆಗಿತ್ತು, ಈಗ ಇಲ್ಲಿ ತೀರ್ಥಹಳ್ಳಿ ಬಳಿ ಆಗಿದೆ. ಈಗ ಮುಂಜಾಗ್ರತೆ ಕ್ರಮಗಳಾಗಿ ಏನೇನು ಮಾಡ್ತಾ ಇದ್ದೀವಿ? ಸರ್, ಇತ್ತೀಚೆಗೆ ತುಂಬ ಈ ರೀತಿ ಲ್ಯಾಂಡ್ಸ್ಲೈಡ್ ಆಗ್ತಾ ಇದೆ. ನನ್ನ ವಿನಂತಿ ಇಷ್ಟೇ, ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಒಂದು ಇದನ್ನು ಕೊಡ್ತಾ ಇದ್ದೀವಿ. ಇದನ್ನು ಎಲ್ಲಿ ಗುಡ್ಡದ ದರೆ ಪಕ್ಕದಲ್ಲಿರುವಂಥ ಮನೆಗಳು, ವಾಸಸ್ಥಾನಗಳು ಅವೆಲ್ಲವನ್ನು ಕೂಡ ನಿಗಾ ವಹಿಸಬೇಕು ಮತ್ತು ಅದನ್ನು ನೋಡ್ಕೊಂಡು ಅಲ್ಲಿ ಇರಬೇಕು. ಇಲ್ಲದ್ರೆ ಮಳೆಗೆ ಮುಗಿಯೋವರೆಗೆ ನೀವು ಶಿಫ್ಟ್ ಆಗಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇವೆ. ಎಚ್ಚರಿಕೆ ತೊಗೊಳ್ಳೋವಂಥದ್ದು ಒಳ್ಳೆಯದು. ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಳೆದ 2-3 ವರ್ಷದಿಂದ ತೀರ್ಥಹಳ್ಳಿಯಲ್ಲಿ ಈ ರೀತಿ ಇರಲಿಲ್ಲ ಲ್ಯಾಂಡ್ಸ್ಲೈಡ್. ಈ ರೀತಿ ಒಂದು 2-3 ವರ್ಷದಿಂದ ಅವ್ಯಾಹತವಾಗಿ ಆಗ್ತಾ ಇದೆ. ಭೂಮಿಯ ಒಳಗಡೆ ಏನೋ ತೊಂದರೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಪ್ರಕೃತಿಯಲ್ಲಿ ಇನ್ನೇನಾಗಿದೆ ಗೊತ್ತಿಲ್ಲ. ಖಂಡಿತವಾಗೂ ಜನ ಜಾಗೃತವಾಗಿ ಇರಬೇಕು, ಇಲ್ಲದ್ರೆ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.